ಮಳೆಯಲ್ಲಿ ಹೇಗೆ ಸಿಡಿಲು ಇಂಪಾರ್ಟೆಂಟ್, ಧ್ವನಿನೂ ಅಷ್ಟೇ ಕೂಡ ಒಂದು ಕೆಲವೊಂದು ವಿಚಾರಗಳು ಇಂಪಾರ್ಟೆಂಟ್ ಅನಿಸುತ್ತೆ ಅವ್ರ ಜೊತೆ. ಮೊದಲನೇದಾಗಿ ನಾನು ಅರುಣ್ಗೆ ಅಸ್ತ್ರ ಈ ಒಂದು ಡಿಜಿಟಲ್ ಚಾನೆಲ್ ಮಾಡಿದ್ದಕ್ಕೆ ಶುಭಾಶಯಗಳಂತ. ಬಡವರ ಮಕ್ಕಳು ಬೆಳಿಬೇಕು, ಅದಕ್ಕೆ ಅರುಣ್ ಕೂಡ ಒಂದು ಉದಾಹರಣೆ. ಅಂಡ್ ಕಮಿಂಗ್ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅನ್ನ ಒಬ್ಬನಿಗೆ ಸೀಮಿತ ಮಾಡಿದೀವಿ. ಈ ದೇಶದ ಆಡಳಿತವನ್ನ ಒಂದು ರಾಜಕೀಯ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಅದೇನೋ ಒಂದು ವ್ಯಾಲಿಡ್ ರೀಸನ್ ಅಂತ ಹೇಳ್ಕೊಂತಾರಲ್ಲ, ಖಂಡಿತ ಅದಲ್ಲ. ಅದು ಪ್ರಜಾಪ್ರಭುತ್ವ ಅಲ್ಲ. ದೇಶದಲ್ಲಿ 12 ವರ್ಷದಲ್ಲಿ ಯಾವ ಕೆಲಸನ ಒಬ್ಬ ರಾಹುಲ್ ಗಾಂಧಿ, ಒಬ್ಬ ಅರವಿಂದ್ ಕೇಜ್ರಿವಾಲ, ಒಬ್ಬ ಉದ್ಧವ್ ಠಾಕ್ರೆ, ಒಬ್ಬ ಮಾಜಿ ತಮಿಳುನಾಡು ಮುಖ್ಯಮಂತ್ರಿ ಇದ್ರಲ್ಲ DMK ಪಕ್ಷದ ಯಾರು ಮಾಡಕ್ಕಾಗಿಲ್ಲೋ ಈ ಹುಡುಗರು ಇವತ್ತಿನ ಯುವ ಜನತೆ ಮಾಡಿದೆ. ದೇವ್ರದು ಇವ್ರ ಪಾಡಿಗೆ ಇವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಫ್ರಾನ್ಸ್ಗೆ ಹೋಗೋದು, ಆಸ್ಟ್ರೇಲಿಯಾಗೆ ಹೋಗೋದು ಅಲ್ರಿ. ಈ ದೇಶದಲ್ಲಿ ಪ್ರಧಾನಿ ನಾವು ಟ್ರಿಪ್ ಹೊಡೆಯೋಕ್ಕೋಸ್ಕರ ನಾವು ಎಲೆಕ್ಟ್ ಮಾಡಿರೋದು. ಬಾ ಬೀದಿಗೆ, ಬಾ ಬಾ ಮೋದಿ, ಬಾ ಬಾ ಬೀದಿಗೆ ಬಾ. ಎಲ್ಲಿ ಓಡಾಡ್ತಾರೆ ಅಲ್ರಿ. ಈ ದೇಶದ ಪ್ರಧಾನಿ 12 ಗಂಟೆಗೆ ಸೆಕ್ಯೂರಿಟಿ ಎತ್ಕೊಂಡು ಓಡಾಡ್ತಾರೆ ಅಂತಂದ್ರೆ ಯಾವ ನಾಚಿಕೆ ಆಯ್ತು ನಮ್ಗೆ? ಇಂಥ ಪುಕ್ಕಲ ವ್ಯಕ್ತಿಯನ್ನ ಪ್ರಧಾನಿ ಮಾಡಿದೀವಲ್ಲ, ಇಂಥ ಪುಕ್ಕಲನ್ನ ನಾವು ಮೊನ್ನೆ ನಮ್ಮ ಪ್ರದೀಪ ಹೆಂಗೆ ಮೊನ್ನೆ ನಮ್ಮ ಪ್ರದೀಪ ನೀವು ಗ್ರೇಟ್ ಬಿಡಪ್ಪ, ಅಟ್ಲೀಸ್ಟ್ ನೀನ್ ನಿಂತ್ಕೊಂಡೆ. ನಮ್ಮ ದೇಶ ಅಲ್ಲ ಒಂದ್ ರೀತಿ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ನ ಹೊಗಳಬೇಕಾಗಿದೆ. ಚಪ್ಪಲಿ ಎಸೆದ್ರು ಕೂಡ ಅದು ಪ್ರಸಾದ ಅಂತೇಳಿ ತಗೊಂಡು ಅದನ್ನ ಅರವಿಂದ್ ಕೇಜ್ರಿವಾಲ್ ದಮ್ಮು ತಾಕತ್ತಿಲ್ಲ ರೀ ಆ ಉತ್ತರ ಕೊಡಕ್ಕೆ. ಒಬ್ಬನಿದನ ಬಿಜೆಪಿನಲ್ಲಿ ಉತ್ತರ ಕೊಡಕ್ಕೆ. ಅದಕ್ಕೂ ಒಂದು ದಣಿ ಮಾಡ್ತಾ ಇದ್ರೆ ಸರ್ಕಾರ ಏನೋ ಟ್ರಿಪ್ ಹೊಡ್ಕೊಂಬತ್ತಾನೆ. ಏನೋ ನಾನು ಫ್ರಾನ್ಸ್ಗೆ ಹೋಗ್ತೀನಿ, ಪಾಕಿಸ್ತಾನ್ಗೆ ಹೋಗ್ತೀನಿ, ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ. ಅಲ್ಲ, ಒಂದು ಟ್ರಿಪ್ ಹೊಡಿಯೋ ಪ್ರಧಾನಿ ಈತ ದೇಶಕ್ಕೆ ಏನ್ ಮಾಡ್ತಾ ಇದ್ದಾನೆ? ಟ್ರಿಪ್ ಹೊಡ್ಕೊಂಬಂದು ಇಂಟಿಷ್ಟು ಯಾರು ಚೈನಾ ಎಂಬಸಿ ಜೊತೆ ಒಂದು ಫೋಟೋ ಇಡಿಸ್ಕೊಂಡ್ರೆ ಅವನು ಚೈನಾ ಏಜೆಂಟು ಅಲ್ರಿ. ತಿಂಗಳಲ್ಲಿ 20 ದಿವಸ ದೇಶದ ಪ್ರಧಾನಿ ಆ ದೇಶಕ್ಕೆ ಸುತ್ತಾಕೊಂಬತ್ತಾನಲ್ಲ. ನಾವ್ ಯಾವ ತರ ಭಾರತೀಯರು ಈ ಒಂದು ಪ್ರಧಾನಿನ, ಈ ಒಂದು ದೇಶದ ಮೋದಿಯನ್ನ ನಾವ್ ಯಾವ ಏಜೆಂಟ್ ಅನ್ನ ಹೇಳಿಲ್ಲ.